ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಮೈಸೂರಿಂದ ಬಂದು ಅಪ್ಪಂಗೆ ಕಾಲ್ ಮಾಡಿದ್ದೆ, ಬಟ್ ಅವ್ರು ಬರೋಕ್ಕಾಗಲಿಲ್ಲ, ತೋಟದಲ್ಲೇನೋ ಇದ್ದರು ಅಂತ. ಸೊ ನಮ್ಮೂರಿಂದ ಒಬ್ಬರು ಅಂಕಲ್ ಸಿಕ್ಕಿದ್ರು, ಅಪ್ಪಾಜಿ ಫ್ರೆಂಡು. ಸೊ ಗಾಡಿ ಹತ್ಕೋ ಹೊರಡು, ಅಷ್ಟೇ ಕೆಲಸ. ನಮ್ಮೂರಿಗೆ ಹೋಗೋವಾಗ ಸಿಗೋದು ಒಂದು ವೈಬ್ ಐತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನ್ನ ಮುಖನೂ ಎಷ್ಟು ಟ್ಯಾನ್ ಆಗಿದೆ ಅಂತ ಅವಾಗ ನೋಡ್ಕೊತಿದ್ದೆ. ಅಲ್ಲಿಂದ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ವಾಪಸ್ ಹಳೆ ಮನೆ ಹತ್ರ ಬಂದರೆ ನಮ್ಮ ಅಣ್ಣ ಹೊಸ ಎಲೆಕ್ಟ್ರಿಕ್ ಗಾಡಿ ತಂದಿದ್ದ. ಸೊ ಅದ್ರದ್ದು ಪೂಜೆ ಇವತ್ತು. ಸೊ ಬನ್ನಿ ಎಲ್ಲ ಪೂಜೆ ಮಾಡೋಕ್ಕೆ ಹೋಗೋಣ. ಹಂಗೆ ನಮ್ಮ ತಾತದಿರೆಲ್ಲ ಕೂತಿದ್ರು, ಅವ್ರಿಗೂ ಎಲ್ಲ ಒಂದು ಹಾಯ್ ಹೇಳ್ಬಿಡಿ. ಹಾಯ್ ಮಾಡು ತಾತ, ಹಾಯ್ ಮಾಡು, ಮಾಡು, ಮಾಡಿ ಮಾಡಿ ಹಾಯ್ ಆಯಿ ಆಯಿ ನೀನು ಹಾಯ್ ಅಂತ ಹಾಯ್ ಅಂತ ನಾಯಿ ನಾಯಿ ಅಲ್ಲಿಂದ ಜೊತೆ ತಮಾಷೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಏನು ತುಂಬ ದೂರ ಇಲ್ಲ, ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ನಾವು ಯಾವುದೇ ಗಾಡಿ ತಂದ್ರೂ ಈ ದೇವರು ಅಂದರೆ ಗ್ರಾಮ ದೇವತೆ ಮಾಸ್ತಮ್ಮ ಇವರಿಗೆ ಪೂಜೆ ಮಾಡೋದು ಅದು ಒಂದು ಸಂಪ್ರದಾಯ ಥರ ನಡ್ಕೊಂಡು ಬಂದುಬಿಟ್ಟಿದೆ ಆ ಕಾಲದಿಂದನೂ. ಅಲ್ಲಿ ಗಣೇಶನ ಗುಡಿ ಎಲ್ಲ ಮಿಂಚಿಂಗ್ ರೆಡಿ ಆಗ್ತಾ ಇದೆ ಹಬ್ಬಕ್ಕೆ. ಈಗ ಎದ್ದೈತೆ ಅದೇ ತಿಂತೀರಾ ಅಂತ ಅದು. ಇದ್ರ ಜೊತೆಲಿ ನಮ್ಮ ಅತ್ತಿಗೆಗೆ ನಮ್ಮ ಅಣ್ಣ ಹೊಸ ಫೋನ್ ಬೇರೆ ಕೊಡಿಸಿದ್ದ. ಅದು ಒಂದು ಪಾರ್ಟಿ ಕೊಡಿಸು ಅಂತ ಹಿಂಗೆ ರೇಗಿಸ್ತಾ ಇದ್ವಿ. ಈ ಕಡೆ ನಮ್ಮ ದೊಡ್ಡಮ್ಮ ಒಳಗಡೆ ದೇವ್ರಿಗೂರೆಲ್ಲ ರೆಡಿ ಮಾಡಿದ್ರು. ಆಮೇಲೆ ನಮ್ಮ ಅಣ್ಣ ತಂದಿರೋ ಹಾರನ ಗಾಡಿಗೆ ಹಾಕಿ ಪೂಜೆ ಮಾಡೋಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ. ಹೇಳಿದ್ನಲ್ಲ ದೇವಸ್ಥಾನ ಏನು ತುಂಬ ದೂರ ಇಲ್ಲ ಅಂತ. ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೊಬ್ಬರು ದೂರದಲ್ಲಿ ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡೇನೋ ಒಬ್ರು ನಡ್ಕೊ ಬರ್ತಾ ಇದ್ದಾರಲ್ಲ, ಅಲ್ಲೇ ಮನೆ ಇರೋದು ನಮ್ಮದು ಹಳೆ ಮನೆ. ಇದು ದೇವಸ್ಥಾನ, ಇಷ್ಟೇ ದೂರ. ಇವರು ಅಷ್ಟೊತ್ತಿಗೆ ಹಾರ ಕಟ್ಟಿ ಮುಗಿಸಿದ್ರು. ನಮ್ಮ ದೊಡ್ಡಮ್ಮನೂ ಒಳಗಡೆ ಎಲ್ಲ ಮುಗಿಸಿ ಪೂಜೆ ಮಾಡೋಕ್ಕೆ ಅಂತ ಬಂದರು. ಅಷ್ಟೊತ್ತಿಗೆ ಅಪ್ಪಾಜಿನೂ ತೋಟದಿಂದ ಬಂದು ಇಲ್ಲೇ ಊರ ಮುಂದಕ್ಕೆ ಬಂದ್ರಲ್ಲ, ಹಾಗೆ ಪೂಜೆ ಮಾಡ್ತಿರೋ ಹತ್ರ ಜಾಯಿನ್ ಆದರು. ನಮ್ಮ ಅಪ್ಪಾಜಿಗೆ ಅದೇನು ಇಷ್ಟನೋ ಸಣ್ಣ ಮಕ್ಳು ಅಂದರೆ ಗೊತ್ತಿಲ್ಲ, ಸಖತ್ತು ಮುದ್ದು ಮಾಡ್ತಾರೆ, ಸಖತ್ತು ಆಟ ಆಡಿಸ್ತಾರೆ. ಅಂದರೆ ಕೆಲವರಿಗೆ ಮಕ್ಕಳಂದರೆ ಅಷ್ಟಕ್ಕಷ್ಟೇ, ಅಂದರೆ ಅವ್ರು ಅಳೋದು ಆಮೇಲೆ ಅವ್ರು ತೀಟೆ ಮಾಡೋದೆಲ್ಲ ಕಂಡ್ರೆ ಸಿಟ್ಟು ಮಾಡ್ಕೊತಾರೆ. ಬಟ್ ನಮ್ಮಪ್ಪ ಹಂಗೆ ಅಲ್ವೇ ಅಲ್ಲ, ತುಂಬ ಮುದ್ದು ಮಾಡ್ತಾರೆ ಅವ್ರನ್ನ. ಇದನ್ನು ನೋಡಿದಾಗ ನನ್ನ ತಲೆಗೆ ಬಂದಿದ್ದು ಒಂದು ಥಾಟ್ ಏನಂದರೆ, ನಾವು ಚಿಕ್ಕ ಮಕ್ಕಳಿದ್ದವಾಗ ಸ್ಮಾರ್ಟ್ ಫೋನ್ಸ್ ಇದ್ದಿದ್ರೆ ಹೀಗೆ ನಾವು ಆಟ ಆಡೋದು ಅಥವಾ ನಮ್ಮನ್ನು ನಮ್ಮ ಅಪ್ಪ ಅಮ್ಮ ಆಟ ಆಡ್ಸೋದು ಅದನ್ನೆಲ್ಲ ಅವರು ಕ್ಯಾಪ್ಚರ್ ಮಾಡಿ ಇಟ್ಕೋಬೋದಿತ್ತಲ್ವ. ನಾವು ಈಗ ದೊಡ್ಡವರಾಗಿದ್ದೀವಿ, ಇವಾಗ ನೋಡಿದ್ದಿದ್ರೆ ನಮಗೂ ಒಂಥರ ಖುಷಿ ಅನಿಸ್ತಿತ್ತು ಅನ್ನೋದೊಂದು ಫೀಲಿಂಗ್ ಅನಿಸ್ತಾ ಇತ್ತು ನನಗೆ. ಪೂಜೆ ಮಾಡಿದ್ದೀವಿ ಅಂದಮೇಲೆ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡೋದು ಅದು ಪದ್ಧತಿಯಲ್ಲಿ ಇದ್ದೇ ಇರುತ್ತೆ. ಸೊ ಹಾಗೆ ಅಲ್ಲಿ ಮನೆ ಹತ್ರ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಸ್ವೀಟ್ ಕೊಟ್ಟು ಕಳಿಸಿದ್ವಿ. ಪೂಜೆ ಮುಗಿಸಿದ್ದೇ ತಡ, ಅದು ಯಾವ ಕಡೆಯಿಂದ ಬಂತೋ ಮಳೆ ಸರಿಯಾಗಿ ಬಂತು ಮಾತ್ರ. ನಾವು ಹಾಗೆ ಅಲ್ಲಿ ಹಿಂದ್ಗಡೆ ಒಪ್ಪಾರಿತ್ತು ಅಂತ ಅಲ್ಲಿಗೆ ಹೋಗಿ ನಿಂತ್ಕೊಂಡ್ಬಿಟ್ವಿ. ಅವ್ನು ನಮ್ಮ ಅಣ್ಣನ ಮಗಂಗೆ ನಮ್ಮ ಬುಜ್ಜಿಗೆ ಹೇಳ್ತಾ ಇದ್ವಿ, ಡ್ಯಾನ್ಸ್ ಮಾಡು ಬ್ಯಾಂಗಲ್ ಬಂಗಾರಿ ಬಂದೈತೆ ಅಂತ. ಅವನಿಗೆ ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಫುಲ್ ಸಾಂಗ್ ಹಾಕಿದ್ರೂ ಅವ್ನು ಡ್ಯಾನ್ಸ್ ಮಾಡಲ್ಲ. ಬರೀ ಬ್ಯಾಂಗಲ್ ಬಂಗಾರಿ ಅಂದರೆ ಮಾತ್ರ ಕೈ ಹಿಡ್ಕೊಂಡು ಹಿಂಗೆ ಅಂತಾನೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಈ ವಯಸ್ಸಿಗೆ ಗುರು ಏನು ಶಾರ್ಪ್ ಇರ್ತಾವೆ ಮಕ್ಕಳೆಲ್ಲ ಅಂತ. ಜೊತೆಲಿ ನಮ್ಮ ಅಣ್ಣನೂ ಸೇರಿಕೊಂಡು ಹಂಗೆ ಡ್ಯಾನ್ಸ್ ಆಡ್ತಾ ಇದ್ದ. ನಾನು ಅದನ್ನು ಫುಲ್ ಕ್ಲಿಪ್ ಹಾಕೋಣ ಅಂದರೆ ಸಾಂಗ್ ಬೇರೆ ಐತಲ್ಲ, ಕಾಪಿರೈಟ್ ಬಂದುಬಿಡುತ್ತೆ ಅಂತ ಸುಮ್ಮನಾದೆ. ಅಷ್ಟರಲ್ಲಿ ಮಳೆ ನಿಂತಿತ್ತು. ಈ ಕಡೆ ಬಂದು ನೋಡಿದ್ರೆ ಅದು ನಿಂಬೆಹಣ್ಣಿಟ್ಟು ಗಾಡಿ ಹತ್ತಿಸ್ಬೇಕಲ್ಲ, ಹಾಗಾಗಿ ಅದನ್ನು ಒಂದು ಮುಗಿಸ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ತಯಾರಿ ನಡೆದಿತ್ತು. ಬೇರೆ ಕಡೆ ಹೆಂಗೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಹೊಸ ಗಾಡಿ ತಂದಾಗ ರೌಂಡ್ ಹೋಗಿ ಬರೋದು ಒಂದು ಪದ್ಧತಿ ಥರ. ಅಣ್ಣ ಹೊಸ ಗಾಡಿ ನಮ್ಮ ದೊಡ್ಡಮ್ಮ ಅಲ್ಲಿ ಬರ್ತೈತೆ. ಸೊ
ಸೊ ಗಾಡೀಲೊಂದು ರೌಂಡ್ ಹೋಗಿ ಬಂದು ಈ ಕಡೆ ನೋಡಿದ್ರೆ ನಮ್ಮ ಡ್ಯಾನಿ ಬೀದಿ ನಾಯಿಗೆ ಕ್ಲಾಸ್ ತಗೊಂಡು ನಿಂತಿತ್ತು. ಯಾಕಂದರೆ ಅದು ಅವಾಗಿಂದ ಸೈಲೆಂಟ್ ಆಗಿದ್ರೂ ಇದೇ ಕೆಣಕ್ತಾ ಇತ್ತು. ಬಿಡ್ತೀನ ನಾನು ಬಾ ಅಂತ ನಿಂತಿತ್ತು. ಗಾಡಿ ತಂದಿರೋ ಖುಷಿಗೆ ಪಾರ್ಟಿ ಕೊಡ್ಸೋಣ ಅಂತ ನಮ್ಮ ಮಂಜು ಅಣ್ಣನ ಕೇಳಿದ್ವಿ. ಅದಕ್ಕೆ ಸರಿ ನಡೀರಿ ಚಿರ್ಮುರಿ ಪಾರ್ಟಿ ಮಾಡೋಣ ಅಂತ ಹೋಗಿ ನಮ್ಮ ದೊಡ್ಡಮ್ಮ ಅವ್ರ ಮನೇಲಿ ಎಲ್ಲ ಟೆಂಟ್ ಹಾಕಿದ್ವಿ. ಎಲ್ಲರ ಮನೇಲೂ ಚಿರುಮುರಿ ಮಾಡೋದು ಒಂಥರ ಆದರೆ ನಾವು ಕಸಿನ್ಸ್ ಮಾಡ್ಕೊಂಡು ತಿನ್ನೋದೇ ಒಂಥರ. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಎಲ್ಲರ ಮನೆಯಲ್ಲೂ 2 ಟೊಮೆಟೊ 2 ಈರುಳ್ಳಿ ಇಷ್ಟು ಕ್ಯಾರೆಟು ಇಷ್ಟು ಅಂತ ಎಲ್ಲರ ಮನೆಯಿಂದನೂ ತಿರುಪೆ ಎತ್ಕೊಂಡು ಬಂದು ನಾವು ಚಿರುಮುರಿ ಮಾಡೋದು. ತಿರುಪೆ ಎತ್ಕೊಂಬರೋದು ಅಂತ ನಮ್ಮ ಅಣ್ಣನೇ ಹೆಸರಿಟ್ಟಿರೋದು. ಸೊ ಚಿರುಮುರಿ ಗ್ಯಾಂಗಿನ ಅಧ್ಯಕ್ಷ ಇವರೇ, ನಮ್ಮ ಪ್ರತಾಪಣ್ಣ ಅವರು. ಇವರು ಅವ್ರ ಹೆಂಡ್ರು. ಅದೇ ಗ್ಯಾಪಲ್ಲಿ ನಮ್ಮ ಸೀನಪ್ಪ ಸಿಕ್ಕಿ ಹುಷಾರಿಲ್ಲ ಕಣ್ಪಾಪ, ಬಾ ಒಂಚೂರು ಹೋಗಿ ಅಕ್ಕಿ ಹಿಟ್ಟು ಹಾಕಿಸ್ಕೊಂಬರೋಣ ಅಂತ ಕರ್ಕೊಂಡೋಯ್ತು. ಯಾಕಂದರೆ ನಾಳೆ ನಾಗರು ಇದ್ದಿದ್ದರಿಂದ ಅದಕ್ಕೆ ಫ್ರೆಶ್ ಆಗಿರೋ ಅಕ್ಕಿ ಹಿಟ್ಟೆ ಬಳಸೋದು. ಸೊ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇವರು ಹೆಚ್ಕೊಂಡಿದ್ದು ತುರ್ಕೊಂಡಿದ್ದು ಎಲ್ಲ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ನಾನು ಹೋದಾಗ ಚಿರುಮುರಿ ಕಲಿಸೋದು ಒಂದೇ ಬಾಕಿ ಇದ್ದಿದ್ದು. ಸೊ ನಾನು ಎಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದು ಮಿಸ್ ಆಗಿಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ರುಕೋ ಜರ ಸಬರ್ ಕರೋ ಅಂತ ಇನ್ನೂ ನಿಧಾನಕ್ಕೆ ಮಾಡ್ತಿದ್ರು. ವಿಡಿಯೋ ಫುಲ್ ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಅಂದರೆ ಒರಿಜಿನಲ್ಲೇ ಅಷ್ಟು ಮಜಾ ಇದೆ. ಯಪ್ಪ ಯಾಕ್ರೆ ಯಪ್ಪ ದೇವ್ರೇ, ಕೈಗೆಲ್ಲ ಅಂಟುತ್ತ ಕೈಗೆಲ್ಲ ಅಂಟುತ್ತ ನಿಂದು ಬೀಡಿ ತೆಳ್ಳೆ ಬರೋದು ಅಂತ ಯಾವಾಗ ಗಟ್ಟಿ ಗಟ್ಟಿ ನಾನಂತೂ ನೀರ್ ಕುಡಿಯೋದಲ್ಲ, ಪಿಚ್ಚಿಗೆ ಹೊಸರಿಗೆ ಅಲ್ಲಿ ನಡೀತಾ ಇರೋದು ಯಾವುದ್ರ ಬಗ್ಗೆ ಡಿಸ್ಕಷನ್ ಅಂತ ಮಾತ್ರ ಕೇಳಕ್ಕೆ ಹೋಗಬೇಡಿ. ಕಮೆಂಟ್ಸಲ್ಲಿ ಅರ್ಥ ಆದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಯಾಕಂದರೆ ಅದು ಕಾಮಿಡಿಯಾಗೈತೆ, ಕೇಳ್ಬಿಟ್ಟು ಒಂದ್ಸಲ ನಕ್ಬಿಡಿ, ಅಷ್ಟೇ ಸಾಕು. ಅದೇನೋ ಗೊತ್ತಿಲ್ಲಪ್ಪ, ನಾವು ಚಿರುಮುರಿ ಮಾಡ್ಕೊಂಡು ತಿನ್ಬೋದು. ಅಂದರೆ ಮನೆಗಳಲ್ಲಿ ಒಬ್ಬೊಬ್ರದ್ದೇ ಮನೆಗಳಲ್ಲಿ ಮಾಡ್ಕೊಂಡು ತಿನ್ಬೋದು. ಬಟ್ ಹೀಗೆ ಎಲ್ಲರೂ ಕುತ್ಕೊಂಡು ಮಾಡ್ಕೊಂಡು ತಿನ್ನೋ ಚಿರುಮುರಿಯಲ್ಲಿ ಅದೊಂದು ಟೇಸ್ಟ್ ಸಿಗುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಬರೀ ನಾವೇ ಇದ್ರೂ ಮಾಡೋಕ್ಕೋಗಲ್ಲ. ಈಗ ನಾನು, ನಮ್ಮ ಅನ್ನು ಅಕ್ಕ, ನಮ್ಮ ಅಂಜು ಅಣ್ಣ ಬರೀ ನಾವೇ ಇದ್ರೂ ಮಾಡೋಕ್ಕೋಗಲ್ಲ. ಈಗ ನಮ್ಮಣ್ಣ ಚಿರುಮುರಿ ಮಾಡ್ತಿದ್ದಾನಲ್ಲ ಪ್ರತಾಪಣ್ಣ, ಅವನೇ ಇರಬೇಕು, ಅವನೇ ಕಟ್ ಮಾಡಬೇಕು, ಅವನೇ ಮಾಡಿಕೊಡ್ಬೇಕು ನಮಗೆ. ಅದೇನೋ ಗೊತ್ತಿಲ್ಲ, ಅದಕ್ಕೊಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು ಅದೇ ಟೇಸ್ಟಿಗೆ. ಚಿರುಮುರಿ ಮಾಡೋವಾಗೆಲ್ಲ ನಾವು ನಮ್ಮ ಅಕ್ಕನ ನೆನೆಸ್ಕೋತೀವಿ. ನಮ್ಮ ಅಕ್ಕ ಮೀನ್ಸ್ ಈಗ ಚಿರುಮುರಿ ಮಾಡ್ತಾ ಇದ್ದಾನಲ್ಲ ನಮ್ಮಣ್ಣ, ಅವನಿಗೆ ಒಬ್ಬಳು ಅಕ್ಕ ಇದ್ದಾರೆ, ಶ್ವೇತಕ್ಕ ಅಂತ. ಅವ್ರನ್ನಂತೂ ನಾವು ತುಂಬ ಮಿಸ್ ಮಾಡ್ಕೊತೀವಿ. ಐರಾ, ಪಾಪು, ಭಾವ, ಅಕ್ಕ ಎಲ್ಲರನ್ನೂ. ನಾವಷ್ಟೇ ಅಂತಲ್ಲ, ನಮ್ಮ ಜೊತೆಲಿ ಅವರು ಇದ್ದಿದ್ದರೆ ಅದೊಂಥರ ಖುಷಿಗೆ ಇನ್ನೂ ಒಂದು 2% or 5% ಜಾಸ್ತಿ ಆಗಿರ್ತಿತ್ತು ಅಂತ. ಅವರೆಲ್ಲ ಸ್ವೀಡನಲ್ಲಿದ್ದಾರೆ. ಇವಾಗ ವಿಡಿಯೋ ನೋಡಿ ಅವಳಿಗೂ ಅನಿಸ್ತಿರುತ್ತೆ ನಾನು ಅಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಬಟ್ ಮಿಸ್ ಯು ಶ್ವೇತಲಕ್ಕ, ಮಿಸ್ ಯು. ಒಟ್ಟಿಗೆ ಇದ್ದಾಗ ಅಥವಾ ನಾವು ಮನೆಯಲ್ಲೇ ಇದ್ದಾಗ ಇದೆಲ್ಲ ಏನು ನಾರ್ಮಲ್ ಅನಿಸುತ್ತೆ. ಬಟ್ ನಾವಿವಾಗ ಎಜುಕೇಷನ್ ಪರ್ಪಸ್ ಅವ್ರ ವರ್ಕ್ಗೆ ಅಂತ ನಾವು ಈಚೆ ಬಂದಿದ್ದೀವಲ್ವಾ, ಸೊ ಹಾಗಾಗಿ ನಮಗಿದೆಲ್ಲ ಒಂಥರ ಸ್ಪೆಷಲ್ ಮೊಮೆಂಟ್ಸ್ ಅನಿಸುತ್ತೆ. ಯಾಕಂದರೆ ನಾವು ಇಲ್ಲಿದ್ದಾಗ, ನಾನು ಹಾಸನಲ್ಲಿದ್ದಾಗ, ಈಗ ಅಕ್ಕ ಸ್ವೀಡನಲ್ಲಿದ್ದಾಳೆ, ಅವಾಗ ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾರೂ. ಅವಾಗ ಈ ಥರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಒಂಥರ ಅನಿಸುತ್ತೆ, ಆವಾಗಿನ ದಿನಗಳೇ ಎಷ್ಟು ಚೆನ್ನಾಗಿದ್ವಪ್ಪ ಅಂತ. ಸೊ ಆ ಥರ ಚೆರಿಷ್ ಮಾಡೋದು ಮೂಮೆಂಟ್ಗಳಲ್ಲಿ ಇದು ಒಂದಾಗಿರುತ್ತೆ. ನೀವು ಅನ್ಕೊತಾ ಇರ್ಬೋದು ಈ ಚಿರುಮುರಿಲಿ ಅಂಥದ್ದು ಏನು ಸ್ಪೆಷಲ್ ಇರುತ್ತೆ ಅಂತ. ಮೇನ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ
ನಮ್ಮ ಅಣ್ಣನ ಪ್ರೀತಿನೂ ಇರುತ್ತೆ. ಅದ್ರ ಜೊತೆಗೆ ಕಲರ್ ಪೌಡ್ರು, ಅಡುಗೆ ಮನೆಯಲ್ಲಿ ಏನು ಪೌಡ್ರ್ ಸಿಗುತ್ತೆ ಎಲ್ಲ ಪೌಡರು ಅದರೊಳಗಿರುತ್ತೆ. ಫಸ್ಟ್ ಟೈಮ್ ನಾವು ಆ ಥರ ಕಲರ್ ಪೌಡರ್ ಎಲ್ಲ ಹಾಕಿದಾಗ ಗುರು ಹೆಂಗಿರುತ್ತಪ್ಪ ಟೇಸ್ಟ್ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಬಟ್ ಅವತ್ತು ತಿಂದು ನೋಡಿ ಟೇಸ್ಟ್ ಇದ್ದಿದ್ದ ಲೆವೆಲಿಗೆ ನೆಕ್ಸ್ಟ್ ಟೈಮಿಂದ ನಾವು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅವಾಗ ಕಲರ್ ಪೌಡ್ರು ಹೇಳ್ದಂಗೆ ಧನಿಯಾ ಪೌಡ್ರು, ಖಾರದ ಪುಡಿ, ಆಮೇಲೆ ಹುಳಿ ಪುಡಿ, ಚಕ್ಕೆ ಲವಂಗದ ಪೌಡ್ರು, ಚಿಕನ್ ಮಸಾಲ ಏನೂ ಬಿಡಲ್ಲ, ಎಲ್ಲ ಹಾಕಿರ್ತೀವಿ ನಾವು ಅದರೊಳಕ್ಕೆ. ಆಮೇಲೆ ನಿಮಗೂ ಗೊತ್ತಿದ್ದಂಗೆ ಅದೊಂದು ಗ್ರೀನ್ ಕಲರ್ ಚಟ್ನಿ ಥರ ಪೇಸ್ಟ್ ಏನು ಮಾಡ್ಕೊತಾರೆ ಅದನ್ನು ಫಸ್ಟೇ ಅದರೊಳಗೆ ಹಾಕಿರ್ತಾರೆ. ಮ್ಯಾಕ್ಸಿಮಮ್ ಅಂದರೆ ಅಲ್ಲಿ 10 ಲೀಟ್ರ್ ಪುರಿ ತರ್ತೀವಿ. ಈ ಸಲ ಮೇ ಬಿ 8 ತಂದಿದ್ರು ಅನಿಸುತ್ತೆ. ಇವಾಗ ನೀವು ನೋಡ್ತಿರೋ ವಿಡಿಯೋದಲ್ಲಿ ಚಿರುಮುರಿ ಮಾಡಿದಾಗ 8 ಲೀಟ್ರ್ ಪುರಿ ಇತ್ತು. ನಾವು ಅಷ್ಟೇ ಜನ ಇರ್ತೀವಿ, ನಾವು ಅಲ್ಲಿ ಮನೆ ಒಳಗೆ ಕೂತಿದ್ದೀವಲ್ಲ ಅಷ್ಟು ಜನ. ಇನ್ನೊಂದು 2-3 ಕಡೆ ಪಾರ್ಸಲ್ ಹೋಗುತ್ತೆ, ಅಂದರೆ ದೊಡ್ಡಮ್ಮ ಅಕ್ಕ ಅವ್ರಿಗೆಲ್ಲ ಪಾರ್ಸಲ್ ಹೋಗುತ್ತೆ, ಇಲ್ಲಿಗೆ ಬರೋಕ್ಕಾಗದೇ ಇರೋರಿಗೆ. ಅಷ್ಟು ಪುರಿನೂ ಆ ಟಬ್ಬಲ್ಲಿ ಏನಿದೆ ಅಷ್ಟು ಪುರಿನೂ ಖಾಲಿ ಆಗುತ್ತೆ, ಒಂದೇ ಒಂದು ಕಾಳು ಸಹ ಮಿಗಲ್ಲ. ನಾವು ಸ್ಟಾರ್ಟ್ ಮಾಡೋವಾಗ ಅನ್ಕೊತೀವಿ ಅಯ್ಯೋ ಇಷ್ಟೊಂದು ಪುರಿ ಆಗೋಯ್ತಲ್ಲ ಖಾಲಿ ಆಗುತ್ತಾ ಅಂತ. ಬಟ್ ನೋಡ್ತಾ ಅದು ಯಾರ್ಯಾರು ತಿಂತಾರೆ, ಎಷ್ಟೆಷ್ಟು ತಿಂತಾರೆ, ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಖಾಲಿ ಆಗುತ್ತೆ. ಕಾಯ್ತಾ ಇರೋ ಜನ ನೋಡಿ. ಅದು ಕಡಲೆ ಸಿಟ್ಟು, ಇದು ಕಡಲೆ ಪುರಿ. ಬೇಗ ಮೆತ್ತಗಾಗ್ತವೆ. ಕಲಿಸಿದ್ದೆಲ್ಲ ಆದಮೇಲೆ ನಮ್ಮ ಅಣ್ಣ ಒಂದು ಸಲ ಟೇಸ್ಟ್ ನೋಡಿದ್ರು, ಖಾರ ಕಮ್ಮಿ ಇತ್ತು ಅಂದ್ಬಿಟ್ಟು ಇನ್ನೊಂದು ಸಲ ಖಾರದ ಪುಡಿ ಬೇರೆ ಹಾಕ್ತಿದ್ದಾರೆ. ಜಾಸ್ತಿ ಹಾಕೋದು ಬೇಡ, ಫ್ಲೇವರ್ ಅದೇ ಬಂದುಬಿಡುತ್ತೆ ಅಂತ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಾಗೆ ಕಲಿಸಿದ್ರು. ಮತ್ತೆ ನೋಡೋರಿಗೆ ಅನಿಸ್ಬೋದು ಏನು ಗುರು ಇಷ್ಟು ಖಾರ ತಿಂತಾರ ಅಂತ. ಬಟ್ ಚಿರುಮುರಿ ಖಾರ ಇದ್ರೇ ತಿನ್ನೋಕ್ಕಾಗೋದು, ಸಪ್ಪೆ ಹಾಕಿದರೆ ಯಾವನ್ ತಿಂತಾನದನ್ನು. ಈ ಕಡೆ ಸೈಡ್ ನೋಡಿದ್ರೆ ಆಗಲೇ ಪೇಪರ್ ರೆಡಿ. ಈ ಚಿರುಮುರಿನ ನಾವು ಬೇಗ ತಿಂದು ಖಾಲಿ ಮಾಡಬೇಕಾಗುತ್ತೆ. ಬೇರೆ ಡ್ರೈ ಚಿರುಮುರಿ ಥರ ಇದನ್ನು ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ, ಯಾಕಂದರೆ ತರಕಾರಿಗಳೆಲ್ಲ ಹಾಕಿ ಮಾಡಿರ್ತೀವಲ್ವ, ಆ ಪುರಿ ಮತ್ತು ಆ ವಾಟರ್ ಕಂಟೆಂಟು ಎಲ್ಲ ಮಿಕ್ಸ್ ಆಗಿ ಮೆತ್ತಗಾಗ್ಬಿಡುತ್ತೆ, ಆಮೇಲೆ ತಿನ್ನೋಕ್ಕೂ ಆಗಲ್ಲ. ಸೊ ಹಾಗಾಗಿ ಬೇಗ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೀವಿ. ಈ ವಿಡಿಯೋನೂ ಅಷ್ಟೇ ಹಾಗೆ ಬಿಡೋಣ ನಾರ್ಮಲ್ ವಾಯ್ಸಲ್ಲೇ, ವಾಯ್ಸ್ ಓವರ್ ಕೊಡೋದು ಬೇಡ ಅಂದ್ಕೊಂಡೆ. ಬಟ್ ನಾನು ಇವಾಗ ಏನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅದೆಲ್ಲ ವೀಡಿಯೋದಲ್ಲೂ ಅಣ್ಣ ಹಿಂದ್ಗಡೆ ಟಿ ವಿಯಲ್ಲಿ ಸಾಂಗ್ ಹಾಕಿದ್ದಾರೆ. ಸೊ ಆ ಸಾಂಗ್ ಏನಾದರೂ ಬಂದುಬಿಟ್ರೆ ವಿಡಿಯೋಗೆ ಕಾಪಿರೈಟ್ ಬಂದುಬಿಡುತ್ತೆ, ಆ ಕಾರಣಕ್ಕಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ವಿಷಯಗಳಿಗೆ ನಾವು ನಮ್ಮ ಅಣ್ಣಂದಿರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನಾವು ಅಷ್ಟೋ ಇಷ್ಟೋ ಈಚೆ ಓಡಾಡಿದ್ದೀವಿ, ಒಂದಿಷ್ಟು ಮೂವಿಗಳನ್ನ ಥಿಯೇಟ್ರಲ್ಲಿ ನೋಡಿದ್ದೀವಿ, ಈಚೆ ಕಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀವಿ, ಅಥವಾ ಮನೆಯಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂದರೆ ಅದೆಲ್ಲ ಕ್ರೆಡಿಟ್ಸು ನಮ್ಮ ಅಣ್ಣಂದಿರಿಗೆ ಹೋಗಬೇಕು. ಕೆಲವು ಮನೆಗಳಲ್ಲಿ ಅದು ಹಾಗೆ ಇರುತ್ತೆ, ಏನಂದರೆ ಮಕ್ಕಳೆಲ್ಲಾದರೂ ಹೋಗ್ತಾರೆ ಅಂದರೆ ಕಳಿಸ್ಕೊಟ್ಬಿಡ್ತಾರೆ ಪೇರೆಂಟ್ಸು. ಬಟ್ ನಮ್ಮ ಮನೆಗಳಲ್ಲಿ ಹಾಗಲ್ಲ, ಹುಡುಗಿರೇ ಹೋಗ್ತಿದ್ದೀವಿ ಅಂದ್ರೂ, ಹುಡುಗ ಅಥವಾ ಹುಡುಗಿರ್ ಗ್ಯಾಂಗಲ್ಲಿ ಹೋಗ್ತಿದ್ದೀವಿ ಅಂದ್ರೂ ಅವ್ರ ಮನಸ್ಸಲ್ಲಿ ಒಂಥರ ಭಯ ಇದ್ದೇ ಇರುತ್ತೆ. ಅದಕ್ಕೆ ಅವ್ರು ನಮ್ಮನ್ನು ರಿಸ್ಟ್ರಿಕ್ಟ್ ಮಾಡೋದು ಅದೆಲ್ಲ ಕಾಮನ್ ಆಗಿರುತ್ತೆ. ಬಟ್ ನಮಗೆ ಅಣ್ಣಂದ್ರು ಇದ್ದಿದ್ದ ಕಾರಣಕ್ಕೆ ನಾವು ಫುಲ್ ಸೇಫ್, ಎಲ್ಲಿ ಬೇಕೋ ಅಲ್ಲಿಗೆಲ್ಲ ನಮ್ಮ ಅಣ್ಣನೇ ಕರ್ಕೊಂಡೋಗಿರೋದು. ಬರ್ತಾ ಅದೊಂಥರ ಹೆಂಗಾಗೋಯ್ತು ಅಂದರೆ, ನಮ್ಮ ಅಪ್ಪನ ಹತ್ರ ಹೋಗಿ ಅಪ್ಪಾಜಿ ಇಂಥವ್ರು ಹೋಗ್ತಾ ಇದ್ದೀವಿ, ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಜಾಗ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೇಳೋದಕ್ಕೆ ಮೊದಲು ಅಪ್ಪಾಜಿ ಅಣ್ಣವ್ರ ಜೊತೆ ಹೋಗಿ ಬರ್ತಿದ್ದೀವಿ ಅಂದರೆ ಸರಿ ಹೋಗ್ಬರ್ರಿ, ಅವ್ರು ಅಷ್ಟೇ ಹೇಳೋದು. ಇವಾಗ ಹಿಂಗೆ ವಾಯ್ಸ್ ಓವರ್ ಕೊಡೋಕ್ಕೆ ಸಿಕ್ಕಿದ್ರಿಂದ ಈ ವಿಷಯನೂ ಹೇಳೋಕ್ಕಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಅಣ್ಣಂದ್ರಿಗೂ. ಇದೆಲ್ಲದ್ರ ಜೊತೆಗೆ ನನ್ನ ತಲೆಯಲ್ಲಿ ಯಾವಾಗಲೂ ಓಡೋ ಪ್ರಶ್ನೆ ಏನಂದರೆ, ನಾವೆಲ್ಲರೂ ಹಿಂಗೆ ಸೇರಿದಾಗ ಈಗ ನಾವು ಒಂದು ಹೆಣ್ಮಗಳಾಗಿ ನಾವು ಇನ್ನೊಬ್ಬರು ಮನೆಗೆ ಮದುವೆಯಾಗಿ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಆ ವಿಷಯದಲ್ಲಿ ನಾನು ಬೇಡ್ಕೊಳ್ಳೋ ಅಂಥದ್ದು ಏನಂದರೆ, ನಾವು ಇವಾಗ ನಮ್ಮ ಮನೇಲಿ ಯಾವ ಥರ ಹಿಂಗೆ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋದಾಗಿರ್ಬೋದು, ಅಥವಾ ಒಟ್ಟಿಗೆ ಹಬ್ಬಗಳನ್ನ ಆಚರಿಸೋದಾಗಿರ್ಬೋದು, ಒಟ್ಟಿಗೆ ಈ ಥರ ಚಿರುಮುರಿ ಮಾಡ್ಕೊಳೋದು, ಅಥವಾ ಸ್ನ್ಯಾಕ್ಸು, ಸಮ್ ಟೀ ಟೈಮ್ ಈ ಥರ ಎಂಜಾಯ್ ಮಾಡ್ತೀವಲ್ವ. ಸೊ ನನ್ನ ಆಸೆ ಆ ಫ್ಯಾಮಿಲಿ ಕೂಡ ಅದೇ ಥರ ಇರಬೇಕು ಅಂತ. ಬಿಕಾಸ್ ಈ ಖುಷಿ ಇದಕ್ಕೊಂಥರ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಮ್ಮ ಅಣ್ಣ ಯಾವುದೋ ಒಂದು ಕಾಲ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಈಚೆ ಹೋಗಿದ್ರು. ಅಷ್ಟರಲ್ಲಿ ನನ್ನ ಮಗನ್ನ ಎಷ್ಟು ಜನ ಆಟ ಆಡಿಸ್ತಿದ್ರು ಅಂದರೆ, ದೇವ್ರೆ ಅದೃಷ್ಟ ಮಾಡಿದ್ದ ಪುಣ್ಯಾತ್ಮ ಇವನು. ಇಷ್ಟೆಲ್ಲ ಆದಮೇಲೆ ನಮ್ಮೆಲ್ಲರ ತಲೆಯಲ್ಲೂ ಉಳ್ಕೊಳ್ಳೋದು ಒಂದೇ ಪ್ರಶ್ನೆ, ಇಷ್ಟೆಲ್ಲ ತಿಂದವರು ಮನೆಗೆ ಹೋಗಿ ಊಟ ಮಾಡ್ತಾರಾ ಅಂತ. ಅಫ್ಕೋರ್ಸ್ ಮಾಡಲೇಬೇಕು, ಇಲ್ಲ ಅಂದರೆ ನಮ್ಮಮ್ಮ ಪರ್ಕೆ ಕಿತ್ತೋಗತಕ್ಕ ಬಾರಿಸ್ತಾರೆ.
ಆದ್ಯತಾ ಅಂದರೆ ನಮ್ಮ ಅತ್ತಿಗೆ ಅವರ ಅಣ್ಣನ ಮಗಳು, ಮೀನ್ಸ್ ನಮ್ಮ ಡಿ ಡಿ ಅಣ್ಣ ಇದ್ದಾರಲ್ಲ ಅವ್ರ ಮಗಳು. ಬುಜ್ಜಿಗೆ ಅವರು ಮಾವ ಆಗಬೇಕು, ಸೊ ಮಾವನ ಮಗಳಾಗಬೇಕು. ಇವನಿಗೆ ಆದ್ಯತನ ಮದುವೆ ಆಗ್ತೀಯಾ ಅಂದರೆ ಆದ್ಯತ ಚೆನ್ನಾಗವಳು ಅಂದರೆ ಅಂತಾನೆ. ಅದನ್ನೇ ಹಿಂಗೆ ಮಾತಾಡ್ಕೊಂಡು ನಗ್ತಾ ಇದ್ವಿ. ಮಕ್ಳಿಗೆ ಈ ವಯಸ್ಸಿಗೆ ಅದು ಏನೇನು ಅರ್ಥ ಆಗುತ್ತೆ ಅಂತ. ಫೈನಲಿ ಗೈಸ್, ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದಾಯಿತು. ಇಷ್ಟೆಲ್ಲ ಮಜಾ ಮಸ್ತಿ ಕ್ವಾಟ್ಲೆ ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಲ್ವಾ. ಸೊ ಹಾಗೆ ನೀವು ಈ ವಿಡಿಯೋನ ನಿಮ್ಮ ಕಸಿನ್ ಗ್ಯಾಂಗ್ ಜೊತೆ ಶೇರ್ ಮಾಡ್ಕೊಂಡು ಹೇಳಿ, ಬನ್ನಿ ಮಕ್ಕಳ ಚಿರುಮುರಿ ಪಾರ್ಟಿ ಮಾಡೋಣ ಅಂತ. ನಾಳೆ ನಾವು ನಾಗರು ಪೂಜೆ ಮಾಡ್ತಾ ಇದ್ದೀವಿ. ಆ ವಿಡಿಯೋನು ಇದೇ ಥರ ಫುಲ್ ಡೀಟೇಲಿಂಗ್ ಆಗಿ ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.